ಹಾಯ್ ಫ್ರೆಂಡ್ಸ್, ಹಳ್ಳಿ ಸ್ಟೈಲು ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಮಗನ ಸ್ಪೆಷಲ್ ರೆಸಿಪಿ ಕ್ಯಾಬೇಜ್ ತಾಳಿಪಟ್ಟನ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಅದನ್ನು ತೊಗೊಂಡು ಲಂಚ್ ಬಾಕ್ಸಿಗೂ ತೊಗೊಂಡೋಗೋವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಇಲ್ಲಿ ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲಿಲಿ ನಾನು ಒಂದು ಬಟ್ಲು ಅಷ್ಟು ಗೋಧಿ ಹಿಟ್ಟು, ಒಂದು ಬಟ್ಲು ಅಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಬಟ್ಲು ಅಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡು ಈ ಮೂರನ್ನು ತೊಗೊಂಡಾದಮೇಲೆ ಇಲ್ಲಿ ಸ್ವಲ್ಪ ಕೋಸನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಇದೆ ಕ್ಯಾಬೇಜು. ನೆಕ್ಸ್ಟು ಒಂದು ಬಟ್ಲು ನಮಗೆ ಕ್ಯಾರೆಟ್ ಹಾಕೋಬೋದು, ನಿಮಗೆ ಜಾಸ್ತಿ ಬೇಕು ಮಕ್ಕಳು ತಿನ್ನಲ್ಲ ಸೊ ಇದರಲ್ಲಾರು ತಿಂತಾರೆ ಅಂತ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ರೆ ಬಾಯಿ ಸಿಗುತ್ತೆ ಅಂತ ಹಾಗೆ ಬಿಡ್ತಾರಲ್ವ, ಸೊ ಈ ರೀತಿ ನಾನು ಮೆಣಸಿನ್ಕಾಯಿನ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಚೂರು ಸಹ ಗೊತ್ತಾಗಲ್ಲ. ನೆಕ್ಸ್ಟ್ ಅರ್ಧ ಚಮಚ ನಾನು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಚಮಚ ನನಗೆ ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವ್ದಾದ್ರು ತೊಗೊಳ್ಳಿ ನೀವು. ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ, ಎಲ್ಲ ಹೊಂದ್ಕೊಳ್ಬೇಕು. ಆ ರೀತಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕು. ಇಲ್ಲಿ ನೋಡಿ ಕೈಯಲ್ಲಿ ಕಲಿಸ್ಕೊಂಡ್ರೇ ಚೆನ್ನಾಗಿ ಹೊಂದ್ಕೊಳುತ್ತೆ ಹಿಟ್ಟೆಲ್ಲ. ಈ ತರಕಾರಿಗಳ ಜೊತೆಗೆ ಹಿಟ್ಟೆಲ್ಲ ನೀಟಾಗಿ ಹೊಂದ್ಕೊಂಡಿದೆ ಅಂದಾದಮೇಲೆ ಸ್ವಲ್ಪ ಅಂದರೆ ಒಂದು 2-3 ಚಮಚ ಎಣ್ಣೆ ಹಾಕಿ ಅದನ್ನು ನೀಟಾಗಿ ಇನ್ನೊಂದು ಸತಿ ಕಲಸಿ ಕೈಯಾಡಿ. ಈ ರೀತಿ ಎಣ್ಣೆ ಹಾಕಿದ್ಮೇಲೆ ಈಗ ನಾವು ಹೇಗೆ ಮೈದಾ ಹಿಟ್ಟಿಗೆಲ್ಲ ಕಲಿಸ್ತೀವಿ ಅದೇ ರೀತಿ ಎಣ್ಣೆ ಹಾಕಿದ್ಮೇಲೆ ಲಾಸ್ಟಲ್ಲಿ ಬಿಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಮೃದುನೂ ಇರುತ್ತೆ, ಸಾಫ್ಟಾಗಿ ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳಿ. ಇದು ಯಾವ ರೀತಿ ಆಗಿರುತ್ತೆ ಅಂದರೆ, ನಾವು ಗೋಧಿ ಹಿಟ್ಟನ್ನ ಚಪಾತಿ ಮಾಡಲಿಕ್ಕೆ ಹೇಗೆ ಕಲಿಸಿರ್ತೀವಿ ಆ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಮುಟ್ಟಿದ್ರೆ ಫುಲ್ ಸ್ಮೂತಾಗಿ ಒಳಗೆ ಹೋಗಬೇಕು. ನೆಕ್ಸ್ಟ್ ನಾನಿಲ್ಲಿ ತಟ್ಕೊಳ್ಳೋಕ್ಕೋಸ್ಕರ ಕೆಳಗಡೆ ಒಂದು ಪೇಪರ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಕೈಯಲ್ಲೇ ತಟ್ಟಬೇಕು, ಅದಕ್ಕೋಸ್ಕರ ಒಂದು ಬಟ್ಲು ಎಣ್ಣೆನೂ ಕೂಡ ಇಟ್ಕೊಂಡಿದ್ದೀನಿ. ಕಲಸಿರೋ ಹಿಟ್ಟು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಫಸ್ಟ್ ನಾನಿಲ್ಲಿ ಕೆಳಗಡೆ ಪೇಪರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸವರಿ ಇದನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಅದರಲ್ಲಿನ ಸ್ವಲ್ಪ ಚೆನ್ನಾಗಿ ಉಂಡೆ ಮಾಡ್ಕೊಂಡು ಆದಮೇಲೆ ಇಲ್ಲಿ ತಟ್ಟಬೇಕು. ಎಣ್ಣೆ ಹಾಕ್ಕೊಂಡೇ ತಟ್ಕೊಳ್ಳಿ, ಕೈಗೆ ಅಂಟ್ಕೊಳ್ಳಲ್ಲ. ಆವಾಗ ನೀಟಾಗಿ ಒಂದೇ ಸರ್ತಿ ಬರಲ್ಲ ಅಂತಂದರೆ ಆದಮೇಲೆ ಆದ್ರೂ ನೀಟಾಗಿ ಚೆನ್ನಾಗಿ ತಟ್ಕೊಳ್ಳೋಕ್ಕೆ ಬರುತ್ತೆ. ಯಾಕಂದರೆ ಅದು ಚೆನ್ನಾಗಿ ಹೊಂದ್ಕೊಂಡಿರುತ್ತಲ್ವ, ನಿಮ್ಮ ಕೈಗೂ ಹೊಂದ್ಕೊಳ್ಳುತ್ತದು ಮತ್ತು ಇಲ್ಲಿ ಕರೆಕ್ಟಾಗಿ ತಟ್ಟಲಿಕ್ಕೂ ಚೆನ್ನಾಗಾಗುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಥರ ತಟ್ಕೊಂಡಾದ್ಮೇಲೆ ನಮಗೆ ಎಣ್ಣೆ ಹಂಚಿಟ್ಟಿರಬೇಕು. ಹಂಚಿಟ್ಟಿದ್ಮೇಲೆ ಕಾಯಬೇಕು, ಸ್ವಲ್ಪ ತವೆ ಎಲ್ಲ ಕಾದಿದೆ ಅಂತ ಅಂದಾದಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ನಾವು ತಟ್ಕೊಂಡಿದ್ವಲ್ಲ ಈ ತಾಳಿಪಟ್ಟನ್ನು ಹಂಚಿ ಮೇಲೆ ಹಾಕೋಣ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಅದನ್ನು ನೀಟಾಗಿ ಎರಡೂ ಕಡೆನೂ ತಿರುವಿ ಹಾಕಿ ಬೇಯಿಸಿ. ನೋಡಿ ನಾನು ಇಲ್ಲಿ ಇನ್ನೊಂದು ತಾಳಿಪಟ್ಟು ಮಾಡ್ತಾಯಿದ್ದೀನಿ. ಒಂದು ಕಡೆ ಬೇಯ್ತಾ ಇರಲಿ, ಇನ್ನೊಂದು ಕಡೆ ತಾಳಿಪಟ್ಟನ್ನು ತಟ್ತಾ ಇರಿ ನೀವು. ಇದೇ ರೀತಿ ಮಾಡೋದ್ರಿಂದ ತುಂಬ ಬೇಗ ಆಗುತ್ತೆ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೆಂಪು ಚಟ್ನಿ ಜೊತೆಗೆ ತಾಳಿಪಟ್ಟು ರೆಡಿಯಾಗಿರುತ್ತೆ. ಇದನ್ನು ಲಂಚ್ ಬಾಕ್ಸಿಗೂ ಇಡ್ಬೋದು ಮತ್ತು ನಿಮ್ಮ ಬ್ರೇಕ್ಫಾಸ್ಟಿಗೂ ಕೂಡ ತೊಗೋಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದನ್ನು ನೀವು ಕೂಡ ಮಾಡಿ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ನನಗೆ ತಿಳಿಸಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹೀಗೆ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.